ಅಶ್ಲೀಲ ವಿಡಿಯೋ ಎನ್ನಲಾದಂತ ಪೆನ್ ಡ್ರೈವ್ ಪ್ರಕರಣ ಇದೀಗ ಕುಮಾರಸ್ವಾಮಿ ಆರೋಪಕ್ಕೆ ಡಿಕೆಶಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಎಚ್ಡಿಕೆ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಅಶ್ಲೀಲ ವಿಡಿಯೋ ಎನ್ನಲಾದ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದೆ ಈಗ ಡಿಕೆಶಿ ವರ್ಸಸ್ ಎಚ್ಡಿಕೆ ನಡುವೆ ವಾಕ್ ಸಮರ. ಎಚ್ಡಿಕೆ ಆರೋಪಗಳನ್ನ ತಳ್ಳಿ ಹಾಕ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಪೆನ್ ಡ್ರೈವ್ ಹೊರ ಬಿಡುವ ಚಿಲ್ಲರೆ ಕೆಲಸ ನಾನು ಮಾಡಲ್ಲ, ಅಂತ ಚಿಲ್ಲರೆ ಕೆಲಸವನ್ನ ನಾನಂತೂ ಯಾವತ್ತೂ ಮಾಡಿಲ್ಲ. ಈಗಂತ ಎಚ್ಡಿಕೆ ಆರೋಪಗಳಿಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಫೇಸ್ ಮಾಡ್ತೇನೆ ಹೊರತು ನಾನು ಪೆನ್ ಡ್ರೈವ್ ಇಟ್ಕೊಂಡು ರಾಜಕೀಯ ಮಾಡೋದಿಲ್ಲ, ಪೆನ್ ಡ್ರೈವ್ ಇದೆ ಅಂತ ಹೆದರಿಸುವುದೂ ಇಲ್ಲ. ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಪೆನ್ ಡ್ರೈವ್ ಇದೆ ತೋರಿಸ್ತೀನಿ ಅಂತ ಹೆದರಿಸುವ ಕೆಲಸ ಮಾಡಿದ್ರು. ಅಂತ ಕೆಲಸ ನಾನು ಮಾಡೋದಿಲ್ಲ, ಅಸೆಂಬ್ಲಿಗೆ ಬನ್ನಿ ಅಂತ ಇದೀಗ ಡಿಕೆ ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿಗೆ ಸವಾಲು ಹಾಕಿದ್ದಾರೆ. ಎಚ್ಡಿಕೆಗೆ ಡಿಕೆಶಿ ಸವಾಲನ್ನು ಹಾಕುವ ಮೂಲಕ ಇದೀಗ ತಿರುಗೇಟನ್ನು ಕೊಟ್ಟಿದ್ದಾರೆ. ದೇವೇಗೌಡರ ಕುಟುಂಬಕ್ಕೆ ನನ್ನ ನೆನೆಸಿಕೊಳ್ಳದೆ ಸ್ಫೂರ್ತಿಯೇ ಇರಲ್ಲ. ಕುಮಾರಸ್ವಾಮಿ ಅವರ ಭಾಷಣ ಕೇಳಿದ್ದೇನೆ. ಪ್ರಜ್ವಲ್ನನ್ನು ನನ್ನ ಮಗ ಅಂತ ಹೇಳಿದ್ದ, ಅದರಲ್ಲಿ ತಪ್ಪೇನೂ ಇಲ್ಲ. ಅವರ ಕುಟುಂಬದ ಕುಡಿ ಪ್ರಜ್ವಲ್ ಪಾಪ ನೂಲಿನಂತೆ ಸೀರೆ ಎಂದ ಡಿಕೆಶಿ ಇದೀಗ ಎಚ್ಡಿಕೆಗೆ ಸಖತ್ತಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಪೆನ್ ಡ್ರೈವ್ ಲೀಕ್ ಮಾಡಿ ರಾಜಕೀಯ ಮಾಡುವಷ್ಟು ಕೀಳು ರಾಜಕಾರಣಕ್ಕೆ ಹೋಗೋದಿಲ್ಲ. ನಾನು ನನ್ನ ಹತ್ರ ಪೆನ್ ಡ್ರೈವ್ ಐತೆ ಅಂತ ಯಾರನ್ನೂ ಕೂಡ ಬೆದರಿಸೋಕ್ಕೂ ಹೋಗೋದಿಲ್ಲ. ಅಂತ ಹೆದರಿಸುವ ಕೆಲಸ ನಾನು ಮಾಡಿಲ್ಲ. ಮಾಡಿರೋರಿಗೀಗ ಶಾಕ್ ತಟ್ತಾ ಇದೆ. ಈಗ ಪ್ರಜ್ವಲ ರೇವಣ್ಣ ಅವರು ತಮ್ಮ ಮಗ ಅಂತ ಒಪ್ಕೊಂಡಿದ್ರು, ಈಗ ಅವ್ರು ನನ್ನ ಮಗ ಅಲ್ಲ ಅಂತ ಹೇಳ್ತಿದ್ದಾರೆ. ಪಾಪ ನೂಲಿನಂತೆ ಸೀರೆ ಇರುತ್ತೆ ಅಂತ ಡಿಕೆಶಿ ಈಗ ಕುಟುಂಬದ ಬಗ್ಗೆ, ಅಂದ್ರೆ ದೇವೇಗೌಡರ ಕುಟುಂಬದ ಕುಡಿ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇದೀಗ ತೀವ್ರ ಮುಜುಗರಕ್ಕೀಡಾಗುವಂತೆ ಎಚ್ಡಿಕೆಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಅಶ್ಲೀಲ ವಿಡಿಯೋ ಅವ್ರಿಗೆ ಲೆಟರ್ ಕೊಟ್ಟಿದ್ರ ಇಲ್ಲ ಅಂತ ಅದೇ ಕನ್ನಡದಲ್ಲಿ ಒಂದು ಪತ್ರ ನೋಡಿದಪ್ಪ, ಇವರೇ ಗೌಡನೇ ಬಿಜೆಪಿ ಕ್ಯಾಂಡಿಡೇಟ್, ಆತನೇ ರಿಲೀಸ್ ಮಾಡಿದ್ದಾನೆ. ಬ್ಲಾಕ್ ಇಸ್ ಮೇಲೆ sent they are not blocked it. See, I don't know, it is the law of this land we will take out. We are very sorry for their private lives. We have to protect at any cost, we have to protect women's safety, women's life. Whether it has been tortured, whether it has been harassed, whether it has been on various gain, they have misused their office and position. He is not an ordinary man. He is the member of the parliament, the highest house of this country, and he is the family of the former prime minister. And I don't know what intelligence was doing. I could see the honorable prime minister, how the entire family was there. The prime minister also was wishing him. All these things we have seen. ವಿಜೇಂದ್ರ ಅವ್ರಿಗೆ ಲೆಟರ್ ಕೊಟ್ಟಿದ್ರ ಇಲ್ಲ ಅಂತ ಅದೇ ಕನ್ನಡದಲ್ಲಿ ಒಂದು ಪತ್ರ ನೋಡಿದಪ್ಪ, ಇವರೇ ಗೌಡನೇ ಬಿಜೆಪಿ ಕ್ಯಾಂಡಿಡೇಟ್, ಆತನೇ ರಿಲೀಸ್ ಮಾಡಿದ್ದಾನೆ. ಬ್ಲಾಕ್ ಇಸ್ ಮೇಲೆ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಈಗ ಡಿಕೆ ಶಿವಕುಮಾರ್ ಪ್ರಜ್ವಲ್ ರೇವಣ್ಣ ಅವ್ರದ್ದು ಎನ್ನಲಾದಂತ ಅಶ್ಲೀಲ ವಿಡಿಯೋ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಎಚ್ಡಿಕೆ ಕೊಟ್ಟಂತ ಸಮರ್ಥನೆಗಳಿಗೆ ಇದೀಗ ತಿರುಗೇಟನ್ನು ಕೊಟ್ಟಿದ್ದಾರೆ. ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅಂತ ಬೆದರಿಸುವಂತ ಕೆಲಸ ಅಂತೂ ನಾನು ಮಾಡೋದಿಲ್ಲ. ಈ ವಿಡಿಯೋಗಳ ಬಿಡುಗಡೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಇಂಥ ರಾಜಕಾರಣ ನಾನು ಮಾಡೋದಕ್ಕೂ ಹೋಗೋದಿಲ್ಲ. ಬಟ್ ಎಚ್.ಡಿ. ಕುಮಾರಸ್ವಾಮಿ ತಮ್ಮ ಬಳಿ ಪೆನ್ ಡ್ರೈವ್ ಇದೆ ಅಂತ ಹಲವು ಬಾರಿ ತೋರಿಸಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಎಚ್.ಡಿ. ಕುಮಾರಸ್ವಾಮಿಗೆ ಗೊತ್ತಿರಬೇಕು ಆ ಪೆನ್ ಡ್ರೈವ್ ಯಾರ್ದು, ಯಾರು ಬಿಟ್ರು, ಹೇಗೆ ಬಂತು ಅಂತ. ಬಟ್ ಅವ್ರ ಕುಟುಂಬದ ಬಗ್ಗೆ ಅವರೀಗ ಏನು ಹೇಳ್ತಾರೆ ಅಂತ ನೋಡಬೇಕು. ನೂಲಿನಂತೆ ಸೀರೆ ಅಲ್ವಾ, ಹಂಗೆ ಈಗ ಅವ್ರ ಕುಟುಂಬದ ಕುಡಿಯ ಪ್ರಜ್ವಲ ರೇವಣ್ಣ ಅವರ ಈ ಪ್ರಕರಣ ಒಂದು ಯಾವ ತಿರುವು ಪಡ್ಕೊಳ್ಳುತ್ತೆ ಅನ್ನುವಂಥ ಒಂದಷ್ಟು ವಿಚಾರಗಳು ಈಗ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್ ಇದೀಗ
ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ನಡುವೆ ಕೂಡ ಈ ಅಶ್ಲೀಲ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪೆನ್ ಡ್ರೈವ್ ಬಿಡುಗಡೆ ಮಾಡಿರಿ ಅಂತ ಅವರು, ನಾನು ಮಾಡುವಂತ ಕೆಲಸ ಮಾಡೋದಿಲ್ಲ, ಅವ್ರ ಹತ್ರನೇ ಪೆನ್ ಡ್ರೈವ್ ಇದೆ ಅಂತ ತೋರಿಸ್ತಾ ಇದ್ರು ಅಂತ ಅವರು, ಹೀಗೆ ಇಬ್ಬರು ನಾಯಕರ ನಡುವೆ ನಡೀತಕ್ಕಂಥ ಈ ವಾಕ್ ಸಮರ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ? ವಿಜಯ್ ಭಾಸ್ಕರ್, ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರ ನಡುವೆ ವಾಗ್ವಾದ ಕೂಡ ಉಂಟಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ನಡುವಿನ ಒಂದಿಷ್ಟು ಹೇಳಿಕೆಗಳನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ವಾಕ್ಸಮರ ಹೆಚ್ಚಾಗಿದೆ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತ ಸಂದರ್ಭದಲ್ಲಿ ಕೂಡ ಪೆನ್ ಡ್ರೈವ್ ಇದೆ ಅಂತ ಇದ್ರು. ಆ ಪೆನ್ ಡ್ರೈವ್ ನಲ್ಲಿ ಏನಿದೆ ಅನ್ನುವಂಥದ್ದನ್ನ ಈಗ ನನಗೆ ತಿಳಿತಾ ಇದೆ ಅನ್ನುವಂತ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕುಮಾರಸ್ವಾಮಿ ಅವರು ಹುಬ್ಬಳ್ಳಿಯಲ್ಲಿ ಮಾತನಾಡಿ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಪ್ರಕರಣ ಬಂದಾಗಿನಿಂದಲೂ ಕೂಡ ಪದೇ ಪದೇ ವಿರುದ್ಧವಾಗಿ ಒಂದು ವಾಕ್ಸಮರ ನಡೆಸ್ತಾನೆ ಇದ್ದಾರೆ, ವಾಗ್ದಾಳಿ ನಡೆಸ್ತಾನೆ ಇದ್ದಾರೆ, ಆದ್ರೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಅನ್ನುವಂಥದ್ದನ್ನು ಕೂಡ ಹೇಳಿರುವಂತದ್ದು. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಇವತ್ತು ಪ್ರತಿಕ್ರಿಯೆ ನೀಡಿರುವಂತದ್ದು. ಈಗಾಗಲೇ ಏನು ಕುಮಾರಸ್ವಾಮಿ ಅವರಾಗಿರ್ಬೋದು, ಏನು ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪ ಮಾಡಿದ್ದಾರೆ, ಈ ಪೆನ್ ಡ್ರೈವ್ ಹಿಂದೆ ನಮ್ಮ ಬಳಿ ಏನಾದ್ರೂ ಈ ರೀತಿಯಾಗಿರ್ತಕ್ಕಂಥ ಪೆನ್ ಡ್ರೈವ್ ಇದ್ರೆ ಅಂತ ಒಂದು ಪೆನ್ ಡ್ರೈವ್ ನ ಬಿಡುಗಡೆ ಮಾಡುವಂತ ಕೆಲಸಕ್ಕೆ ನಾವು ಹೋಗೋದಿಲ್ಲ. ಚುನಾವಣೆಗೆ ಬೇಕಾದ್ರೆ ಚುನಾವಣೆ ನಾನು ಫೇಸ್ ಮಾಡ್ತೇನೆ, ಆದ್ರೆ ಇಂತಹ ಒಂದು ಕೆಲಸಕ್ಕೆ ನಾನು ಹೋಗೋದಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಇವತ್ತು ಹೇಳಿರುವಂತದ್ದು. ಹಾಗಾಗಿ ರಾಜಕೀಯವಾಗಿ ಥ್ಯಾಂಕ್ ಯು ಬಸವರಾಜ್ ಹೂಗಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಇದೀಗ ಮಾಜಿ ಸಿಎಂ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಡುವೆ ವಾಕ್ ಸಮರ ಜೋರಾಗಿ ನಡೀತಾ ಇದೆ. ರಾಜಕೀಯ ಮಾಡೋದಕ್ಕೆ ಈ ರೀತಿಯ ಪೆನ್ ಡ್ರೈವ್ ಅನ್ನ ಬಳಸ್ಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು ಅಂತ ಹೇಳಿ ಏನು ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು. ಆ ವಿಚಾರಕ್ಕೀಗ ನನಗೆ ಆ ರೀತಿ ರಾಜಕಾರಣ ಮಾಡೋದು ಗೊತ್ತಿಲ್ಲ, ರಾಜಕೀಯ ಹಿಂಗೆ ಮಾಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ, ನಾನು ಆ ರೀತಿ ಪೆನ್ ಡ್ರೈವ್ ಬಿಡುಗಡೆ ಮಾಡೋ ಕೆಲಸ ಮಾಡೋದಿಲ್ಲ, ಪೆನ್ ಡ್ರೈವ್ ನನ್ನ ಬಳಿ ಇದ್ದಿದ್ದೇ ಕುಮಾರಸ್ವಾಮಿ ಅವ್ರ ಬಳಿ, ಆ ಪೆನ್ ಡ್ರೈವ್ ಅನ್ನ ತೋರಿಸ್ತೀನಿ ಅಂತ ಮುಚ್ಚಿಟ್ಕೊಂಡು ಬೆದರಿಸ್ತಾ ಇದ್ರು. ಈಗ ಗೊತ್ತಾಗಿದೆ ಪೆನ್ ಡ್ರೈವ್ ಅಲ್ಲಿ ಏನಿತ್ತು ಅಂತ ಹೇಳಿ. ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನು ಕೊಟ್ಟಾಗ ಈಗ ಕುಮಾರಸ್ವಾಮಿ ಅವರು ಕೂಡ ಪದೇ ಪದೇ ಈ ಪೆನ್ ಡ್ರೈವ್ ಲೀಕ್ ಆದಾಗಿಂದ ಕೂಡ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಸೊ ಕಾಂಗ್ರೆಸ್ ನಾಯಕರು ಕೂಡ ನಮ್ಮನ್ನು ಟಾರ್ಗೆಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಚುನಾವಣೆಯಲ್ಲಿ ಗೆಲ್ಲೋದಿಕ್ಕೆ ಈ ರೀತಿಯ ಗಿಮಿಕ್ ಅನ್ನ ಮಾಡಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಸಮಾಜದಲ್ಲಿ ಈ ವಿಡಿಯೋಗಳನ್ನ ಹರಿಬಿಟ್ಟವರು ಯಾರು ಅದು ಪತ್ತೆ ಹಾಕಬೇಕು. ತನಿಖೆ ಆಗ್ತಾ ಇದೆಯಲ್ಲ, ತನಿಖೆಯಲ್ಲಿ ಗೊತ್ತಾಗಬೇಕು ಯಾರು ಇದನ್ನ ಹರಿಬಿಟ್ರು, ಇದರ ಲಾಭಗಳೇನು, ಇದರಲ್ಲಿ ರಾಜಕೀಯ ಅಡಿ ಇದೆಯಾ ಅಥವಾ ಏನು ಅಡಗಿದೆ, ವೈಯಕ್ತಿಕವಾಗಿ ಕುಟುಂಬ ಟಾರ್ಗೆಟ್ ಆಗ್ತಾ ಇದೆಯಾ, ಇವೆಲ್ಲವೂ ಕೂಡ ಹೊರಗೆ ಬರಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಪರೋಕ್ಷವಾಗಿ ಟಾಂಗ್ ಕೊಟ್ಟು ಎಚ್ ಡಿ ಕುಮಾರಸ್ವಾಮಿ ಟೀಕೆಗಳನ್ನು ಮಾಡಿದ್ರು.